ಎಐಸಿಸಿಯ ರಾಷ್ಟ್ರೀಯ ಅಧ್ಯಕ್ಷರು ಮೊನ್ನೆ ಏನು ತಮಿಳುನಾಡಿನ ಚುನಾವಣಾ ಪ್ರಚಾರದ ವೇಳೆ ನಮ್ಮ ಈ ದೇಶದ ಹೆಮ್ಮೆಯ ಪ್ರಧಾನಿ ಬಗ್ಗೆ ಉಗ್ರವಾದಿಗಳು ಟೆರರಿಸ್ಟ್ ಅಂತ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಒಂದು ಹೇಳಿಕೆಯ ವಿರುದ್ಧವಾಗಿ ಇವತ್ತು ಮೈಸೂರು ನಗರದ ಯುವ ಮೋರ್ಚಾ ವತಿಯಿಂದ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಅವರ ಹೇಳಿಕೆ ಏನು ಕೊಟ್ಟಿದ್ದಾರೆ ಅದು ಇಡೀ ದೇಶವ್ಯಾಪ್ತಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲೂ ರಾಜ್ಯದಲ್ಲೂ ಕೂಡ ಎಲ್ಲ ಜಿಲ್ಲಾಡಳಿತ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಅವರಿಗೆ ಇರತಕ್ಕಂಥ 50 ವರ್ಷದ ರಾಜಕೀಯದ ಅನುಭವ ಏನಿದೆ, ಅವರ ಅನುಭವನ ಮೀರಿ ಅವರು ಇವತ್ತು ರಾಷ್ಟ್ರಕ್ಕೆ ಹೋದ ಮೇಲೆ ಅವರು ಯಾಕೆ ಈ ರೀತಿಯನ್ನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಅದರಲ್ಲೂ ಹೇಳಿಕೆಯನ್ನು ಕೊಟ್ಬಿಟ್ಟು ಈಗ ಮಾಧ್ಯಮದವರೇ ತಿರ್ಚಿದ್ದಾರೆ ಅಂತ ಹೇಳ್ತಾರೆ. ಇದೆಲ್ಲ ಮಾತಾಡಬೇಕಾದ್ರೆ ತುಂಬ ಜ್ಞಾನ ಇಟ್ಕೊಂಡು ಮಾತಾಡಬೇಕು. ಅವ್ರಿಗೆ ತುಂಬ ಅನುಭವ ಇದೆ, ಆದರೂ ಕೂಡ ಅವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡಬಾರ್ದು. ಈ ದೇಶದ ಪ್ರಧಾನಮಂತ್ರಿಗೆ ಉಗ್ರವಾದಿಗಳು ಅಂತ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಇವತ್ತು ಭಾರತ 140 ಕೋಟಿಯ ಜನಸಂಖ್ಯೆಯ ಅವ್ರ ಪರವಾಗಿ 140 ಕೋಟಿ ಜನರ ಮುಂದೆ ಬಂದು ಬಹಿರಂಗವಾಗಿ ಅವರು ಕ್ಷಮೆಯನ್ನು ಕೇಳಬೇಕು ಅವರು ಅಂತ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ.